ನಮಸ್ಕಾರ. ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ತಾಲೂಕು ಔಷಧಿ ವ್ಯಾಪಾರಿಗಳ ಸಂಘದ ವತಿಯಿಂದ ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘದ ಆದೇಶದ ಮೇರೆಗೆ ಕೈಗಳಿಗೆ ಕಪ್ಪು ಪಟ್ಟಿ ಧರಿಸಿ ಶಾಂತಿಯುತವಾಗಿ ಬಂದ್ ಹಮ್ಮಿಕೊಳ್ಳಲಾಯಿತು. ಔಷಧಿ ವ್ಯಾಪಾರಿಗಳು ಬಂದ್ ಮಾಡುವ ಉದ್ದೇಶವೇನೆಂದರೆ ಈ ಫಾರ್ಮಸಿಯಿಂದ ನಾಗರಿಕರಿಗೆ ಮತ್ತು ಅತಿಯಾಗಿ ಯುವ ಜನಾಂಗಕ್ಕೆ ಇದರಿಂದ ದುಷ್ಪರಿಣಾಮಗಳು ಆಗುವುದರಿಂದ ನಾಗರಿಕರಿಗೆ ಮತ್ತು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡಲು ಉದ್ದೇಶದಿಂದ ಶಾಂತಿಯುತವಾಗಿ ಬಂದ್ ಆಚರಣೆ ಮಾಡಲಾಗುವುದು ಎಂದು ಜಗಳೂರು ತಾಲೂಕು ಔಷಧಿ ವ್ಯಾಪಾರಿಗಳ ಸಂಘದ ಗೌರವ ಅಧ್ಯಕ್ಷರಾದ ಮಂಜುನಾಥರವರು ನಮ್ಮ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಜಗಳೂರು ತಾಲೂಕಿನ ಔಷಧಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದ ಮಂಜುನಾಥ್, ಕಾರ್ಯದರ್ಶಿಗಳಾದ ಕಾಂತಪ್ಪ ಶಿರಬಡಗಿ, ಖಜಾಂಚಿಗಳಾದ ಪ್ರಶಾಂತ್, ಗೌರವ ಅಧ್ಯಕ್ಷರಾದ ಮಂಜುನಾಥ್, ಸಂಘದ ಪದಾಧಿಕಾರಿಗಳಾದ ಉಮೇಶ್, ಗುರುಸಿದ್ದರ ಶಾಸ್ತ್ರಿ, ತೇಜ್ ಕುಮಾರ್, ಕೃಷ್ಣ ಪ್ರಸಾದ್, ವಿಶ್ವನಾಥ್ ಇನ್ನೂ ಮುಂತಾದ ಪದಾಧಿಕಾರಿಗಳು, ಸಂಘದ ಸದಸ್ಯರುಗಳು ಉಪಸ್ಥಿತರಿದ್ದರು. ಅಂತಿಮವಾಗಿ ಪ್ರತಿಭಟನಾಕಾರರು ತಾಲೂಕು ಕಚೇರಿಗೆ ಆಗಮಿಸಿ ಗ್ರೇಡ್ 2 ತಹಸೀಲ್ದಾರರಾದ ಮಂಜುನಾಥರವರಿಗೆ ಮನವಿ ಪತ್ರ ನೀಡಲಾಯಿತು. ಜಗಳೂರು ತಾಲೂಕಿನ ಔಷಧಿ ವ್ಯಾಪಾರಿಗಳ ಸಂಘದ ಗೌರವಾಧ್ಯಕ್ಷರಾದ ಮಂಜುನಾಥರವರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು. ಯಾವುದೇ ಅಂಗಡಿಯನ್ನು ಬಂದ್ ಮಾಡದೆ ಎಲ್ಲ ಅಂಗಡಿಗಳನ್ನು ಓಪನ್ ಮಾಡಿ ಕಪ್ಪು ಪಟ್ಟಿ ತರಿಸಿಕೊಂಡು ನಾವು ಪ್ರದರ್ಶನ ನೈತಿಕ ಬೆಂಬಲವನ್ನು ಸೂಚಿಸುತ್ತಿದ್ದೇವೆ. ಉದ್ದೇಶ ನಮ್ಮ ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘದಿಂದ ಕರೆ ಬಂದಿದೆ ನಮಗೆ. ಯಾಕಂದರೆ ಈಗ ಆನ್ಲೈನ್ ಬಿಸ್ನೆಸ್ ಮಾಡೋದ್ರಿಂದ ನಮಗೆ ಭಾಳ ತೊಂದರೆ ಆಗ್ತಿದೆ. ಅದಲ್ಲದೆ ಹೆವಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ನಾವೆಲ್ಲ ಬಡತನದಿಂದ ಬಂದು ಒಂದು ಸಣ್ಣ ಅಂಗಡಿಯನ್ನು ಇಟ್ಕೊಂಡಿರ್ತೀವಿ, ನಮಗೆ ಭಾಳ ತೊಂದರೆ ಆಗ್ತಿದೆ. ಮತ್ತು ಅದಲ್ಲದೆ ಹ್ಯಾಬಿಟ್ ಫಾರ್ಮಿಂಗ್ ರಿಜಿಸ್ಟ್ರೇಷನ್ ಅಂತಿದ್ದಾರೆ ಕೆಲವು, ಅವನ್ನೆಲ್ಲ ವಿತೌಟ್ ರಿಸ್ಟ್ರಿಕ್ಷನ್ ಕೊಡ್ತಾ ಇರ್ತಾರೆ. ಅದರಿಂದ ತುಂಬ ತೊಂದರೆ ಆಯಿತು. ಅದರ ಸಲುವಾಗಿ ನಾವು ಇದನ್ನು ಕಪ್ಪು ಪಟ್ಟಿ ಕಟ್ಟಿಕೊಂಡು ನಮ್ಮ ಸಂಘದ ಬೆಂಬಲವನ್ನು ಸೂಚಿಸುತ್ತೇವೆ.